ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇರಾನ್ ಯುದ್ಧ ನಿಲ್ಲಿಸೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮುಖ್ಯ ಬೆಳವಣಿಗೆಗಳಾಗಿದ್ದಾವೆ. ಅದನ್ನು ನೋಡೋಕ್ಕೂ ಮುನ್ನ PM ನರೇಂದ್ರ ಮೋದಿ ಮಿಡಲ್ ಈಸ್ಟ್ ಬಗ್ಗೆ ಮತ್ತೊಮ್ಮೆ ಒಂದಷ್ಟು ಇಂಪಾರ್ಟೆಂಟ್ ವಿಚಾರಗಳನ್ನು ಮಾತನಾಡಿದ್ದಾರೆ. ರಾಜ್ಯಸಭೆಯಲ್ಲಿ ಅವರು ಏನು ಹೇಳಿದ್ದಾರೆ ಅಂತ ನಿಮಗೆ ಕ್ವಿಕ್ ಆಗಿ ಹೇಳ್ಬಿಡ್ತೀವಿ ಸ್ನೇಹಿತರೆ. ದೇಶದ ನಿಲುವು ಮತ್ತು ಸ್ಥಿತಿಗತಿಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಈ ಕದನದಿಂದ ನಮಗೆ ಸೀರಿಯಸ್ ಪ್ರಾಬ್ಲಮ್ ಆಗ್ತಾ ಇದೆ, ನಮಗೆ ಇದ್ರ ಬಗ್ಗೆ ತುಂಬಾ ಕಳವಳ ಇದೆ ಅಂತ PM ಹೇಳಿದ್ದಾರೆ. ಇಡೀ ಪ್ರಪಂಚದಲ್ಲಿ ದೊಡ್ಡ ಎನರ್ಜಿ ಕ್ರೈಸಿಸ್ ಶುರುವಾಗಿದೆ. ಈ ಯುದ್ಧದಿಂದ ನಮ್ಮ ವ್ಯಾಪಾರ ಮಾರ್ಗಗಳಿಗೂ ಪೆಟ್ಟು ಬಿದ್ದಿದೆ. ಇದರ ಪರಿಣಾಮ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಮತ್ತು ರಸಗೊಬ್ಬರಗಳ ಸಪ್ಲೈಗೆ ಸಮಸ್ಯೆ ಆಗಿದೆ. ಸ್ಟ್ರೇಟ್ ಆಫ್ ಹಾರ್ಮುಜ್ನಲ್ಲಿ ಕಮರ್ಷಿಯಲ್ ಹಡಗುಗಳ ಮೇಲೆ ಆಗ್ತಿರೋ ದಾಳಿಯನ್ನು ಭಾರತ ಖಂಡಿಸಿದೆ. ಇಂಟರ್ನ್ಯಾಷನಲ್ ಜಲಮಾರ್ಗಗಳಲ್ಲಿ ಈ ಥರದ ಅಡಚಣೆಗಳನ್ನು ಒಪ್ಪೋಕೆ ಆಗಲ್ಲ. ಈಗ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳ ಹಲವು ಹಡಗುಗಳು ಸಿಕ್ಕಾಕೊಂಡಿವೆ. ಆ ಹಡಗುಗಳಲ್ಲಿ ನಮ್ಮ ಭಾರತೀಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇದು ನಮಗೆ ದೊಡ್ಡ ಆತಂಕದ ವಿಚಾರ ಅಂತ ಮೋದಿ ಹೇಳಿದ್ದಾರೆ. ಜೊತೆಗೆ ಯುದ್ಧದಲ್ಲಿ ಸಾಮಾನ್ಯ ಜನರ ಪ್ರಾಣ ಹೋಗ್ತಾ ಇದೆ. ಸಿವಿಲಿಯನ್ ಇನ್ಫ್ರಾಸ್ಟ್ರಕ್ಚರ್, ಎನರ್ಜಿ ಮತ್ತು ಟ್ರಾನ್ಸ್ಪೋರ್ಟೇಷನ್ ಹಬ್ಗಳಿಗೆ ಡ್ಯಾಮೇಜ್ ಆಗ್ತಾ ಇದೆ. ಇದನ್ನು ಭಾರತ ಕಟುವಾಗಿ ಖಂಡಿಸುತ್ತೆ. ಯುದ್ಧ ಶುರುವಾದ ಮೇಲೆ ಗಲ್ಫ್ ರಾಷ್ಟ್ರಗಳೊಂದಿಗೆ ನಾವು ನಿರಂತರವಾಗಿ ಟಚ್ನಲ್ಲಿದ್ದೇವೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದೊಂದಿಗೂ ನಿರಂತರವಾಗಿ ನಾವು ಮಾತಾಡ್ತಾ ಇದ್ದೇವೆ. ಮಾತುಕತೆ ಮತ್ತು ಡಿಪ್ಲೊಮಸಿ ಮೂಲಕ ಈ ಭಾಗದಲ್ಲಿ ಮತ್ತೆ ಶಾಂತಿಯನ್ನು ತರುವುದು ನಮ್ಮ ಮೊದಲ ಗುರಿ. ಯುದ್ಧ ಶುರುವಾದಾಗಿನಿಂದ ಹಡಗುಗಳ ಮೂವ್ಮೆಂಟ್ ತುಂಬಾನೇ ಚಾಲೆಂಜಿಂಗ್ ಆಗಿದೆ. ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದ್ರೂ ಮಾತುಕತೆ ಮತ್ತು ಡಿಪ್ಲೊಮಸಿ ಮೂಲಕ ಹಡಗುಗಳಿಗೆ ಸೇಫ್ ಆಗಿ ದಾರಿಯನ್ನು ಮಾಡಿಕೊಡೋಕೆ ಸರ್ಕಾರ ಪ್ರಯತ್ನ ಪಡ್ತಾ ಇದೆ. ಎಲ್ಲಿಂದ ಸಾಧ್ಯವೋ ಅಲ್ಲೆಲ್ಲ ಕಡೆಯಿಂದ ಭಾರತಕ್ಕೆ ಆಯಿಲ್ ಮತ್ತು ಗ್ಯಾಸ್ ಸಪ್ಲೈ ತರಿಸ್ಕೊಳ್ತಾ ಇದ್ದೇವೆ. ಕಳೆದ ಕೆಲ ದಿನಗಳಲ್ಲಿ ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಂದ ಕ್ರೂಡ್ ಆಯಿಲ್ ಮತ್ತು LPG ಹೊತ್ತಿರೋ ಹಡಗುಗಳು ಭಾರತಕ್ಕೆ ಬಂದಿವೆ. ಮುಂದಿನ ದಿನಗಳಲ್ಲಿ ಈ ಪ್ರಯತ್ನ ಕಂಟಿನ್ಯೂ ಆಗುತ್ತೆ. ಭಾರತದ ಎಕಾನಮಿಯ ಫಂಡಮೆಂಟಲ್ಸ್ ತುಂಬ ಸ್ಟ್ರಾಂಗ್ ಇವೆ. ಯುದ್ಧದ ಪರಿಣಾಮ ಏನು ಅಂತ ಲೆಕ್ಕ ಹಾಕಿ ಶಾರ್ಟ್ ಟರ್ಮ್, ಮೀಡಿಯಂ ಟರ್ಮ್ ಮತ್ತು ಲಾಂಗ್ ಟರ್ಮ್ ಅಂತ ಪ್ರತಿಯೊಂದಕ್ಕೊಂದು ಸ್ಟ್ರಾಟಜಿ ಮಾಡಿಕೊಂಡು ಸರ್ಕಾರ ಕೆಲಸ ಮಾಡ್ತಾ ಇದೆ. ಯಾವುದೇ ಚಾಲೆಂಜ್ ಬಂದರೂ ಅದನ್ನು ಫೇಸ್ ಮಾಡೋಕೆ ಸರ್ಕಾರ ನಮ್ಮ ಜನರೊಂದಿಗೆ ಇರುತ್ತೆ. ಈಗ ಆಗಿರೋ ಡ್ಯಾಮೇಜ್ನಿಂದ ಪ್ರಪಂಚ ರಿಕವರ್ ಆಗೋಕೆ ಇನ್ನು ಸಾಕಷ್ಟು ಟೈಮ್ ಬೇಕಾಗುತ್ತೆ ಅಂತ ಪ್ರಧಾನಿ ಮತ್ತೆ ಆತಂಕಕಾರಿ ಮಾತುಗಳನ್ನು ಆಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಮಟ್ಟದಲ್ಲೂ ಕೂಡ ಸಭೆಗಳು ನಡೆದಿದ್ದಾವೆ. ಡಿಫೆನ್ಸ್ ಮಿನಿಸ್ಟರ್ ರಾಜನಾಥ್ ಸಿಂಗ್ 3 ಸೇನೆಗಳ ಮುಖ್ಯಸ್ಥರು ಹಾಗೂ CDS ಅನಿಲ್ ಚೌಹಾಣ್ ಜೊತೆಗೆ ಮಾತುಕತೆ ಮಾಡಿದ್ದಾರೆ. ಅದರ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಸರ್ವ ಪಕ್ಷಗಳ ಸಭೆ ಕರೆಯೋಕೆ ತಯಾರಿ ಮಾಡಿಕೊಳ್ತಾ ಇದೆ. ಬುಧವಾರ ಸಂಜೆ 5 ಗಂಟೆಗೆ ದಿಲ್ಲಿಯಲ್ಲಿ ಈ ಮೀಟಿಂಗ್ ನಡೆಯುತ್ತೆ ಅನ್ನೋ ಮಾಹಿತಿ ಸಿಕ್ಕಿದೆ. ಇರೋ ಸ್ನೇಹಿತರೆ, ಕಾಶಿ, ಅಯೋಧ್ಯೆ, ರಾಮ ಮಂದಿರ ಎಲ್ಲ ನೋಡ್ಕೊಂಡ್ ಬರಬೇಕು ಅಂತ ಹೇಳಿದ್ರೆ 7 ಸೈನ್ಸ್ ಟೂರಿಸಂನ ಈ ಪ್ಯಾಕೇಜ್ ನಿಮಗಾಗಿ ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಕಾಲ್ ಮಾಡಿ ಹೋಗಿ ಬರ್ಬೋದು. ಇದೆಲ್ಲದರ ಮಧ್ಯೆ ಯುದ್ಧ, ದಾಳಿ, ಪ್ರತಿದಾಳಿ ಕಂಟಿನ್ಯೂ ಆಗಿದೆ. ಜೆರುಸಲಂ ಮತ್ತು ಟೆಲ್ ಅವೀವ್ ಗುರಿಯಾಗಿಸಿ ಇರಾನ್ ಮತ್ತೆ ದಾಳಿ ಮಾಡಿದೆ. ಮಿಸೈಲ್ಗಳನ್ನು ಅಲೆ ಅಲೆಯಾಗಿ ಹಾರಿಸಿದೆ. ಇದನ್ನು ನಾವು ಬ್ಲಾಕ್ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ. ಅತ್ತ ಇರಾನ್ ಮೇಲೆ ಇಸ್ರೇಲ್ ದಾಳಿ ಕೂಡ ತೀವ್ರಗೊಂಡಿದೆ. ರಾಜಧಾನಿ ಟೆಹರಾನ್ನಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಬಂತು ಅಂತ ಅಲ್ಲಿನ ಪ್ರತ್ಯಕ್ಷದರ್ಶಿಗಳು ಹೇಳಿದ್ದಾರೆ. ಈ ಬಗ್ಗೆ ಇಸ್ರೇಲ್ ಏರ್ ಫೋರ್ಸ್ ಕೂಡ ಪೋಸ್ಟ್ ಹಾಕಿದೆ. ಟೆಹರಾನ್ನಲ್ಲಿ ಇರಾನ್ ಸರ್ಕಾರದ ಇನ್ಫ್ರಾಸ್ಟ್ರಕ್ಚರ್ಗಳನ್ನೇ ಟಾರ್ಗೆಟ್ ಮಾಡಿ ಈ ದಾಳಿ ನಡೆಸಲಾಗಿದೆ ಅಂತ ಹೇಳಿದೆ. ಈ ನಡುವೆ ಇಸ್ರೇಲ್ಗೆ ಇರಾನ್ನ IRGC ಮತ್ತೊಂದು ವಾರ್ನಿಂಗ್ ಕೊಟ್ಟಿದೆ. ಲೆಬನಾನ್ ಮತ್ತು ಗಾಜಾದಲ್ಲಿ ಯುದ್ಧದ ನೆಪದಲ್ಲಿ ಸಾಮಾನ್ಯ ಜನರನ್ನ ಹತ್ಯೆ ಮಾಡಿದ್ರೆ ಮುಲಾಜಿಲ್ದೆ ಎಲ್ಲಾ ಕಡೆ ಮಿಸೈಲ್ ನುಗ್ಗಿಸ್ತೀವಿ ಅನ್ನೋ ಬೆದರಿಕೆ ಬಿಟ್ಟಿದೆ. ಅಷ್ಟೇ ಅಲ್ಲ, ಅಮೆರಿಕದವರು ನಮ್ಮ ಮೂಲ ಸೌಕರ್ಯಗಳ ಮೇಲೆ ಮತ್ತೆ ದಾಳಿ ಮಾಡಿದ್ರೆ ಗಲ್ಫ್ ನಲ್ಲಿರುವ ಅಮೆರಿಕದ ಎಲ್ಲ ಯುದ್ಧ ನೌಕೆಗಳನ್ನ ಸಮುದ್ರದಲ್ಲಿ ಮುಳುಗಿಸ್ಬಿಡ್ತೀವಿ ಅನ್ನೋ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಈಗ ನಿಮಗೆ ಈ ಯುದ್ಧದ ಕೆಸರಿನಿಂದ ಆಚೆ ಬರೋಕೆ ಹೆಚ್ಚು ಟೈಮ್ ಉಳಿದಿಲ್ಲ. ಟೈಮ್ ಮುಗಿತು, ಟೈಮ್ ಇಸ್ ಅಪ್. ಬೇಗ ಓಡ್ ಹೋಗಿ, ಇಲ್ಲ ಅಂದ್ರೆ ನಾವು ಕಠಿಣ ಕ್ರಮ ತಗೊಳ್ತೀವಿ ಅಂತ ಹೇಳಿ IRGC ಬೆದರಿಕೆ ಒಡ್ಡಿದೆ. ಈ ನಡುವೆ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಅಮೆರಿಕದೊಂದಿಗೆ ಸಂಧಾನಕ್ಕೆ ರೆಡಿ ಆಗಿದ್ದಾರೆ, ಮಾತುಕತೆಗೆ ಒಪ್ಕೊಂಡಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದಾವೆ. ಇಸ್ರೇಲಿ ಮಾಧ್ಯಮಗಳು ಆ ತರ ರಿಪೋರ್ಟ್ ಮಾಡ್ತಾ ಇದಾವೆ. ಯೆಡಿಯೋತ್ ಅಹ್ರೋನೋತ್ ಮಾಧ್ಯಮ ಮತ್ತು ಚಾನೆಲ್ 12 ಈ ಬಗ್ಗೆ ರಿಪೋರ್ಟ್ ಮಾಡಿವೆ. ಇರಾನ್ನ ಅತ್ಯುನ್ನತ ನಾಯಕರ ಒಪ್ಪಿಗೆ ಮೇರೆಗೆ ಈ ಸೀಕ್ರೆಟ್ ಮಾತುಕತೆ ನಡೀತಾ ಇದೆ. ಇದರಲ್ಲಿ ಇರಾನ್ ವಿದೇಶಾಂಗ ಮಂತ್ರಿ ಅಬ್ಬಾಸ್ ಅರಾಕ್ಚಿ ಮತ್ತು ಮಿಡಲ್ ಈಸ್ಟ್ ನ ಅಮೆರಿಕದ ವಿಶೇಷ ಪ್ರತಿನಿಧಿಯಾಗಿರೋ ಸ್ಟೀವ್ ವಿಟ್ಕಾಫ್ ಎಲ್ಲ ಸೇರ್ಕೊಂಡಿದ್ದಾರೆ. ಡೀಲ್ ಮಾತುಕತೆ ನಡೀತಾ ಇದೆ ಅನ್ನೋ ಉಲ್ಲೇಖ ಮಾಡಲಾಗಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ 5 ವರ್ಷಗಳ ಕಾಲ ತನ್ನ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೋಗ್ರಾಮ್ ಅನ್ನ ಸ್ಟಾಪ್ ಮಾಡೋಕೆ ಒಪ್ಕೊಂಡಿದೆ. ಯುರೇನಿಯಂ ಸಂಸ್ಕರಣೆಯನ್ನ ಕಮ್ಮಿ ಮಾಡೋಕೆ ಮತ್ತು ಹಿಜ್ಬುಲ್ಲಾ, ಹಮಸ್ ನಂತ ಸಂಘಟನೆಗಳಿಗೆ ಫಂಡಿಂಗ್ ನಿಲ್ಲಿಸೋಕು ರೆಡಿಯಾಗಿದೆ. ಇದಕ್ಕೆ ಪ್ರತಿಯಾಗಿ ಯುದ್ಧದಿಂದ ಆಗಿರೋ ನಷ್ಟಕ್ಕೆ ಇರಾನ್ ಪರಿಹಾರ ಕೇಳ್ತಾ ಇದೆ. ಮಿಡಲ್ ಈಸ್ಟ್ ನಲ್ಲಿರೋ ಅಮೆರಿಕದ ಸೇನಾ ನೆಲೆಗಳನ್ನ ಮುಚ್ಚಬೇಕು, ಹಾಗೆ ಪ್ರಮುಖ ತೈಲ ಮಾರ್ಗವಾಗಿರೋ ಹಾರ್ಮುಜ್ ಜಲಸಂಧಿ ತನ್ನ ಕಂಟ್ರೋಲ್ ನಲ್ಲೇ ಉಳಿಬೇಕು
ಬೇಕು ಅನ್ನೋ ಡಿಮಾಂಡ್ಗಳನ್ನ ಕೂಡ ಇರಾನ್ ಮುಂದಿಟ್ಟಿದೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ಈ ಡೀಲ್ ಬಹುತೇಕ ಡೌಟ್ ಬಿದ್ದು ಹೋಗಬಹುದು ಅಂತ ಇಸ್ರೇಲಿ ಅಧಿಕಾರಿಗಳು ಹೇಳಿದ್ದಾರೆ. ಸದ್ಯ ಟ್ರಂಪ್ಗೆ ಡೀಲ್ ಬೇಕು, ಆದ್ರೆ ಆ ಒಪ್ಪಂದ ಆಗೋ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಯಾಕಂದ್ರೆ ಇಬ್ರು ಕೂಡ ತುಂಬಾ ದೊಡ್ಡ ಡಿಮಾಂಡ್ಗಳನ್ನ ಇಡ್ತಾ ಇದ್ದಾರೆ. ಎರಡು ಸೈಡ್ನವರ ಕೈಗಳು ಕರೆಕ್ಟ್ ಆಗಿ ಶೇಕ್ ಹ್ಯಾಂಡ್ ಜಾಗದಲ್ಲಿ ಮ್ಯಾಚ್ ಆಗ್ತಾ ಇಲ್ಲ. ಹಾಗೆ ಅಮೆರಿಕ ಇಡ್ತಿರೋ ಕಂಡೀಷನ್ಗಳಿಗೆ ಇರಾನ್ ಯಾವ ಕಾರಣಕ್ಕೂ ಒಪ್ತಾ ಇಲ್ಲ. ಫೆಬ್ರವರಿ 28ನೇ ತಾರೀಕು ಕೂಡ ಇಂತಹದ್ದೇ ಮಾತುಕತೆ ನಡೆದು ಆಮೇಲೆ ದಾಳಿಯಾಗಿತ್ತು ಇರಾನ್ ಮೇಲೆ. ಮಾತುಕತೆ ಕೂಡ ಫ್ಲಾಪ್ ಆಗಿತ್ತು. ಹೀಗಾಗಿ ಈ ಸಲ ಕೂಡ ಹಾಗೆ ಆಗ್ಬಹುದು ಅನ್ನೋ ಲೆಕ್ಕಾಚಾರ. ಇತ್ತ ಅಮೆರಿಕನ್ ಮಾಧ್ಯಮಗಳು ಕೂಡ ರೋಚಕ ಸುದ್ದಿಯನ್ನೆಲ್ಲ ಪ್ರಕಟ ಮಾಡೋಕೆ ಶುರು ಮಾಡಿದ್ದಾರೆ. ಅಮೆರಿಕ ಈಗ ಇರಾನ್ಗೆ ಒಂದು ಮೆಸೇಜ್ ಕಳಿಸಿದೆ. ಅದನ್ನ ಇರಾನ್ ರಿಸೀವ್ ಮಾಡಿಕೊಂಡಿದೆ ಅಂತ ಅಮೆರಿಕದ CBS ನ್ಯೂಸ್ ರಿಪೋರ್ಟ್ ಮಾಡಿದೆ. ಆ ಮೆಸೇಜ್ನಲ್ಲಿ ಏನಿದೆ ಅನ್ನೋದನ್ನ ಹೊರಬಿಟ್ಟಿಲ್ಲ. ಸಂದೇಶ ಬಂದಿರೋದನ್ನ ಇರಾನ್ನ ವಿದೇಶಾಂಗ ಸಚಿವಾಲಯದ ಹಿರಿಯ ಅಧಿಕಾರಿಯೊಬ್ಬರು ಕನ್ಫರ್ಮ್ ಮಾಡಿದ್ದಾರೆ ಅಂತ ಆ ಮೀಡಿಯಾ ಹೌಸ್ ಹೇಳ್ತಾ ಇದೆ. ಆದರೆ ಇಲ್ಲಿ ತನಕವೂ ನಮ್ಮ ಈ ವಿಶೇಷ ಸಂಚಿಕೆ ರೆಕಾರ್ಡ್ ಆಗೋ ಟೈಮ್ನಲ್ಲೂ ಕೂಡ ಇರಾನ್ ಕಡೆಯಿಂದ ಅಧಿಕೃತವಾಗಿ ಯುದ್ಧ ನಿಲ್ಲಿಸೋ ಹೇಳಿಕೆ ಬಂದಿಲ್ಲ. ಅವರು ಯುದ್ಧ ನಿಲ್ಲಿಸೋಕೆ ರೆಡಿ ಇರೋಂಗ್ ಕಾಣಿಸ್ತಾನೂ ಇಲ್ಲ. ಅವ್ರು ತಗೊಳ್ತಿರೋ ಆಕ್ಷನ್ಸ್ ಮತ್ತು ಅವ್ರು ಮಾಡ್ತಿರೋ ದಾಳಿಗಳನ್ನ ನೋಡ್ತಾ ಇದ್ರೆ. ಮತ್ತೊಂದ್ ಕಡೆ ಈ ಯುದ್ಧ ಇನ್ನಷ್ಟು ಎಕ್ಸ್ಪಾಂಡ್ ಹರಡುವ ಸಾಧ್ಯತೆ ಇದೆ. ನಾವೆಲ್ಲ ಅದಕ್ಕೆ ರೆಡಿ ಆಗಿರಬೇಕು ಅಂತ ಬ್ರಿಟನ್ ಪ್ರಧಾನಿ ಕಿಯರ್ ಸ್ಟಾರ್ಮರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಯುದ್ಧವನ್ನ ಆದಷ್ಟು ಬೇಗ ನಿಲ್ಲಿಸುವುದು ನಮ್ಮ ಮೊದಲ ಟಾರ್ಗೆಟ್ ಆಗಿದೆ. ಆದ್ರೂ ಕೂಡ ಇದು ದೀರ್ಘಕಾಲ ನಡೆಯೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅದಕ್ಕೆ ತಕ್ಕಂತೆ ಬ್ರಿಟನ್ ಪ್ಲಾನ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ. ಇದೇ ವಿಚಾರವಾಗಿ ಚರ್ಚೆ ಮಾಡೋಕೆ ಅವರು ಫಿನಾನ್ಸ್ ಮಿನಿಸ್ಟರ್ ಸೇರಿದ ಹಾಗೆ ತಮ್ಮ ಪ್ರಮುಖ ಮಂತ್ರಿಗಳೊಂದಿಗೆ ಎಮರ್ಜೆನ್ಸಿ ಮೀಟಿಂಗ್ ಕೂಡ ಮಾಡಿದ್ದಾರೆ. 5 ಐಸ್ ಅಮೆರಿಕ ನೇತೃತ್ವದ ಇಂಗ್ಲಿಷ್ ಸ್ಪೀಕಿಂಗ್ ಕಂಟ್ರಿಗಳ ಒಂದು ಇಂಟೆಲಿಜೆನ್ಸ್ ಕೂಟ. ಅದರಲ್ಲಿ ಒಂದಾಗಿರೋ ಬ್ರಿಟನ್ನೇ ಈ ಹೇಳಿಕೆ ಕೊಟ್ಟಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಈಗ ಆಲ್ರೆಡಿ ಮಿಡಲ್ ಈಸ್ಟ್ ನಲ್ಲಿ ಇರಾನ್ ವಿರುದ್ಧ ಬ್ರಿಟನ್ ನ್ಯೂಕ್ಲಿಯರ್ ಸಬ್ಮರೀನ್ ಅನ್ನ ಕೂಡ ನಿಯೋಜನೆ ಮಾಡಿದೆ. ಈ ನಡುವೆ ಇರಾನ್ನ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಈಜಿಪ್ಟ್ನ ಫಾರಿನ್ ಮಿನಿಸ್ಟರ್ ಅಬ್ದೆಲ್ ಲಟ್ಟಿ ಜೊತೆಗೆ ಫೋನ್ ನಲ್ಲಿ ಮಾತನಾಡಿದ್ದಾರೆ. ಅಮೆರಿಕ ಇಸ್ರೇಲ್ ಮಾಡ್ತಿರೋ ದಾಳಿಗಳ ಬಗ್ಗೆ ಹಾಗೆ ಇರಾನ್ ತನ್ನ ರಕ್ಷಣೆಗಾಗಿ ಮಾಡ್ತಿರೋ ಹೋರಾಟದ ಬಗ್ಗೆ ಚರ್ಚೆ ಮಾಡಿದಾರಂತೆ. ಇನ್ನು ಸೋಮವಾರ ಅಮೆರಿಕ ಮತ್ತು ಇಸ್ರೇಲ್ ಜಂಟಿಯಾಗಿ ಇರಾನ್ನ ಈಸ್ಟ್ ಅಜರ್ಬೈಜಾನ್ ಪ್ರಾಂತ್ಯದ ಮೇಲೆ ಸ್ಟ್ರೈಕ್ ಮಾಡಿದ್ರು. ಇರಾನ್ನ ಒಂದು ಪ್ರಾಂತ್ಯ ಇದು, ಅಜರ್ಬೈಜಾನ್ ಕಂಟ್ರಿ ಅಲ್ಲ. ಇರಾನ್ ಒಳಗಡೆ ಇರೋ ಈಸ್ಟ್ ಅಜರ್ಬೈಜಾನ್ ಪ್ರಾಂತ್ಯ, ಅದ್ರ ಮೇಲೆ ದಾಳಿ ಮಾಡಿದ್ರು. ಈ ಅಟ್ಯಾಕ್ ನಲ್ಲಿ ಕನಿಷ್ಠ 6 ಜನ ಪ್ರಾಣ ಬಿಟ್ಟಿದ್ದಾರೆ, 9 ಜನರಿಗೆ ಗಾಯಗಳಾಗಿವೆ. ಇರಾಕ್ನ ಅನ್ಬರ್ ಅನ್ನೋ ಜಾಗದಲ್ಲಿರೋ ಪಾಪ್ಯುಲರ್ ಮೊಬಿಲೈಸೇಷನ್ ಫೋರ್ಸಸ್ PMF ನೆಲೆ, ಅದರ ಮೇಲೂ ಕೂಡ ಅಮೆರಿಕ ಭಾರಿ ಏರ್ ಸ್ಟ್ರೈಕ್ ಮಾಡಿದೆ. ಈ ದಾಳಿಯಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 14ಕ್ಕೆ ಏರಿಕೆಯಾಗಿದೆ. ಅಮೆರಿಕದ ಈ ಭಾರಿ ದಾಳಿಯಲ್ಲಿ PMF ಕಮಾಂಡರ್ ಸಾದ್ ದವಾಯಿ ಕೂಡ ಮೃತಪಟ್ಟಿದ್ದಾನೆ ಅಂತ ಕನ್ಫರ್ಮ್ ಆಗ್ತಾ ಇದೆ. ಇನ್ನೊಂದು ಕಡೆ ಅಮೆರಿಕನ್ ದಾಳಿಗೆ ಬಲಿಯಾದ ಇರಾನ್ನ ಐರಿಸ್ ದೆನಾ ಹಡಗಿನಲ್ಲಿದ್ದ ನಾವಿಕನ ಅಂತಿಮ ಸಂಸ್ಕಾರ ಆಗಿದೆ. ಮತ್ತೊಂದು ಕಡೆ ಇರಾನ್ ಒಳಗಡೆ ಎಲ್ಲ ಶತ್ರುಗಳ ಪರವಾಗಿ ಇವರೆಲ್ಲ ಸ್ಪೈಯಿಂಗ್ ಮಾಡ್ತಿದ್ದಾರೆ, ಗೂಢಚರ್ಯ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಇರಾನ್ ಅರೆಸ್ಟ್ ಮಾಡೋದನ್ನ ಕಂಟಿನ್ಯೂ ಮಾಡಿದೆ. ಮತ್ತೆ 3 ಜನರನ್ನ ಈಗ ಅರೆಸ್ಟ್ ಮಾಡಲಾಗಿದೆ. ಸೆಮ್ನಾನ್ ಪ್ರಾಂತ್ಯದ ಶಹರೂದ್ ಅನ್ನೋ ಸಿಟಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಮತ್ತೊಂದು ಕಡೆ ಇರಾನ್ನ ಪವರ್ ಪ್ಲಾಂಟ್ಗಳ ಮೇಲೆ ಇಸ್ರೇಲ್ ಮತ್ತು ಅಮೆರಿಕ ಕಣ್ಣಿಟ್ಟಿರೋ ಬಗ್ಗೆ ಇರಾನ್ ಎನರ್ಜಿ ಮಿನಿಸ್ಟರ್ ಅಬ್ಬಾಸ್ ಅಲಿಯಾಬಾದಿ ರಿಯಾಕ್ಟ್ ಮಾಡಿದ್ದಾರೆ. ಜನ ಇದರ ಬಗ್ಗೆ ಟೆನ್ಷನ್ ತಗೊಳ್ಬೇಡಿ, ನಮ್ಮ ಎಲೆಕ್ಟ್ರಿಸಿಟಿ ಪ್ರೊಡಕ್ಷನ್ ಒಂದೇ ಕಡೆ ಇಲ್ಲ, ಅದನ್ನ ಬೇರೆ ಬೇರೆ ಕಡೆ ನಾವು ಡೈವರ್ಸಿಫೈ ಮಾಡಿದ್ದೀವಿ ಜಿಯೋಗ್ರಫಿಕಲಿ. ಒಂದು ವೇಳೆ ನಮ್ಮ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ಆದರೂ ಕೂಡ ಅದನ್ನ ಆದಷ್ಟು ಬೇಗ ರೀಬಿಲ್ಡ್ ಮಾಡ್ತೀವಿ, ಜೊತೆಗೆ ಇನ್ನಷ್ಟು ಮಾಡರ್ನ್ ಆಗಿ ಅದನ್ನ ಕಟ್ತೀವಿ ಅನ್ನೋ ಭರವಸೆಯನ್ನು, ಆತ್ಮವಿಶ್ವಾಸವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಲೆಬನಾನ್ ಅಲ್ಲೂ ಕೂಡ ಹಿಜ್ಬುಲ್ಲಾ ವಿರುದ್ಧ ಯುದ್ಧ ಮಾಡ್ತಿರೋ ಇಸ್ರೇಲ್ ಇನ್ನಷ್ಟು ತೀವ್ರಗೊಳಿಸ್ತಾ ಇದೆ. ಹೊಸ ದಾಳಿಯಲ್ಲಿ ದಕ್ಷಿಣ ಲೆಬನಾನ್ನ ದೇರ್ ಇಂಟರ್ ಹಬೌಶ್, ಚೆಹಬಿಯೆ, ಹನೆನ್ ಮತ್ತು ಮಜ್ದಾಲ್ ಸೆಲ್ಮ್ ಏರಿಯಾಗಳಲ್ಲಿ ಬಾಂಬಿಂಗ್ ಮಾಡಿದೆ. ಇದರ ಜೊತೆಗೆ ದಕ್ಷಿಣ ಲೆಬನಾನ್ ಮತ್ತು ಬೆಕಾ ಪ್ರಾಂತ್ಯವನ್ನು ಕನೆಕ್ಟ್ ಮಾಡೋ ದಲಾಫಾ ಬ್ರಿಡ್ಜ್ ಮೇಲೂ ಕೂಡ ಇಸ್ರೇಲ್ ದಾಳಿ ಮಾಡಿದೆ. ಒಂದು ದಿನದ ಹಿಂದೆ ಕೂಡ ಇದೇ ಬ್ರಿಡ್ಜ್ ಮೇಲೆ ದಾಳಿ ನಡೆದಿತ್ತು. ಈಗ ಮತ್ತೆ ಅದೇ ಜಾಗವನ್ನ ಟಾರ್ಗೆಟ್ ಮಾಡಿ ಹೊಡೆದುರುಳಿಸಲಾಗಿದೆ. ಮತ್ತೊಂದು ಕಡೆ ಇದೇ ಲೆಬನಾನ್ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ ಅಂತ ಇಸ್ರೇಲ್ ಆರೋಪ ಮಾಡಿದೆ. ಮಂಗಳವಾರ ಮುಂಜಾನೆ ಇರಾನ್ ಇಸ್ರೇಲ್ನ ಟಾರ್ಗೆಟ್ ಮಾಡಿ 2 ಮಿಸೈಲ್ಗಳನ್ನು ಉಡಾಯಿಸಿತ್ತು. ಇವು ಇಸ್ರೇಲ್ ಬದಲಿಗೆ ಲೆಬನಾನ್ ದೇಶದ ಗಡಿಯೊಳಗೆ ಬಿದ್ದಿವೆ. ಇರಾನ್ನ ಈ ದಾಳಿಗೆ ಹಿಜ್ಬುಲ್ಲಾ ಉಗ್ರ ಸಂಘಟನೆ ಕೂಡ ಸಾಥ್ ಕೊಟ್ಟಿದೆ. ಇರಾನ್ ಮತ್ತು ಹಿಜ್ಬುಲ್ಲಾ ಲೆಬನಾನ್ ದೇಶವನ್ನಾಗಲಿ ಅಥವಾ ಅಲ್ಲಿನ ಜನರನ್ನಾಗಲಿ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ, ಬದಲಾಗಿ ಲೆಬನಾನ್ ದೇಶಕ್ಕೆ ಮತ್ತು ಅಲ್ಲಿನ ಮುಗ್ಧ ಜನರಿಗೆ ವ್ಯವಸ್ಥಿತವಾಗಿ ಡ್ಯಾಮೇಜ್ ಮಾಡ್ತಿದ್ದಾರೆ ಅಂತ ಇಸ್ರೇಲ್ ಹೇಳಿಕೆ ಕೊಟ್ಟಿದೆ. ಇತ್ತ ಹಿಜ್ಬುಲ್ಲಾಗಳು ಕೂಡ ಇಸ್ರೇಲ್ ಮೇಲೆ ನಾವು ದಾಳಿ ಮಾಡಿದೀವಿ, ನಾವೇನು ಬಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಇಸ್ರೇಲ್ನ 5 ಪ್ರಮುಖ ನೆಲೆಗಳನ್ನು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ದೀವಿ. ಇಸ್ರೇಲಿ ಸೈನಿಕರ ಪೋಸ್ಟ್ಗಳು, ಬ್ಯಾರಾಕ್ಗಳು ಹಾಗೂ ರೆಡಾರ್ ಸೈಟ್, ಆರ್ಟಿಲರಿ ಪೊಸಿಷನ್ಸ್ ಮೇಲೆ ರಾಕೆಟ್ ಮತ್ತು ಡ್ರೋನ್ಗಳನ್ನು ಬಳಸಿ ನಾವು ಹೊಡೆದಿದ್ದೀವಿ ಅಂತ ಹಿಜ್ಬುಲ್ಲಾಗಳು ಕೂಡ ಗುಟುರು ಹಾಕಿದ್ದಾರೆ. ಇನ್ನೊಂದು ಕಡೆ ವೆಸ್ಟ್ ಬ್ಯಾಂಕ್ನಲ್ಲಿ, ಪ್ಯಾಲೆಸ್ತೇನ್ನ ವೆಸ್ಟ್ ಬ್ಯಾಂಕ್ನಲ್ಲೂ ಕೂಡ ಇಸ್ರೇಲ್ ಕಾರ್ಯಾಚರಣೆ ಮುಂದುವರೆಸಿದೆ.
ಹೊಜಾನ್ ಅನ್ನೋ ಹಳ್ಳಿಯಲ್ಲಿ 5 ಪ್ಯಾಲೆಸ್ತೀನಿ ಕಾರ್ಮಿಕರನ್ನ ಇಸ್ರೇಲಿ ಫೋರ್ಸಸ್ ಅರೆಸ್ಟ್ ಮಾಡಿದ್ದಾರೆ, ತಮ್ಮ ವಶಕ್ಕೆ ತಗೊಂಡಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ತನಕದ ಯುದ್ಧದ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ. ಮುಂದೆ ಕೂಡ ಟೈಮ್ಲಿಯಾಗಿ ಮಾಹಿತಿಯನ್ನು ತಲುಪಿಸ್ತಾನೆ ಇರ್ತೀವಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಮನವಿ. ಹಾಗೆ ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಸ್ ಕೂಡ ಆಗಬಹುದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.